ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೊನ್ನೆ ಬಸವನಗುಡಿಯಲ್ಲಿರೋ ಕಡಲೆಕಾಯಿ ಪರಿಷೆಗೆ ಹೋಗಿದ್ವಿ. ನೀವೆಲ್ಲರೂ ಹೋಗಿದ್ದೀರಾ ಅನ್ಕೋತೀನಿ. ಇನ್ನು 2-3 ದಿನ ಮಾತ್ರನೇ ಇರುತ್ತೆ. ವರ್ಷಕ್ಕೊಂದ್ಸತಿ ಬರೋ ಈ ಕಡಲೆಕಾಯಿ ಪರಿಷೆಗೆ ಎಲ್ಲರೂ ಹೋಗಿ, ಮಕ್ಕಳು ಜೊತೆಗೆ ಹೋಗಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಬಂದು ಗುರುವಾರ ಲಾಸ್ಟು. ಆ್ಯಕ್ಚುಲಾಗಿ ಬುಧವಾರ ಅಂತೆ. ಗುರುವಾರ ಸ್ವಲ್ಪ ಇಟ್ಟಿರ್ತಾರೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಗುರುವಾರ ಲಾಸ್ಟ್ ಡೇ ಆಗಿರುತ್ತೆ. ಇನ್ನೂ ಹೋಗಿಲ್ಲ ಅಂದರೆ ಪ್ಲೀಸ್ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಹೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಆ ಲೈಟಿಂಗ್ಸ್ ಎಲ್ಲ. ನಾವು ಡೇ ಟೈಮ್ ಹೋಗಿದ್ವಿ, ಮಗ ಚಿಕ್ಕವನಲ್ವಾ, ಜನಗಳ ಒಳಗಡೆ ತಿರ್ಗಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಈವ್ನಿಂಗ್ ಹೋದ್ರಂತೂ ಸಖತ್ತಾಗಿರುತ್ತೆ ಜಾತ್ರೆ ನೋಡಲಿಕ್ಕೆ. ಇವಾಗಂತೂ ತುಂಬ ರಶ್ ಇದೆಯಂತೆ. ನೆನ್ನೆ ನಾನು ಕೂಡ ನೋಡ್ತಾ ಇದ್ದೆ. ನಾವು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಕಡಲೆಕಾಯಿ ಪರಿಷೆಯಲ್ಲಿ. ಕಡಲೆಕಾಯಿ ಮಾಮೂಲಿ ನಾವು ತೊಗೋತೀವಿ, ಒಂದು 2-3 ಥರ ಟೈಪ್ಸ್ ಕಡಲೆಕಾಯಿ ತೊಗೊಂಡು ಬರ್ತೀವಿ. ಬಟ್ ಅದ್ರ ಜೊತೆಗೆ ಏನಾದ್ರು ಒಂದೆರಡು ತೊಗೋಬೇಕಲ್ಲ ಅಂತ ಒಂದು ನೆನಪಿರುತ್ತೆ ಅಂತ ಒಂದಷ್ಟು ತೊಗೊಂಡಿದ್ದೀನಿ. ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ತೀನಿ. ಬನ್ನಿ ಏನಿದೆ ಅಂತ ನೋಡೋಣ. ನೋಡಿ, ಇದು ಬಂದು ಪರ್ಸು, ಹ್ಯಾಂಡ್ ಬ್ಯಾಗು. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಪರವಾಗಿಲ್ಲ ಅನ್ನಿಸ್ತು, ರೀಸನಬಲ್ ರೇಟು. ಹಾಗಾಗಿ ಇದೊಂದು ತೊಗೊಂಡೆ, ಇರಲಿ ಒಂದು ಅಂತ. ಅಂದರೆ ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಬೇಬಿ ಪಿಂಕ್ ಶೈನಿಂಗ್ ಇರೋ ಅಂಥದ್ದು ಚೆನ್ನಾಗಿತ್ತು. ಡಬಲ್ ಜಿಪ್ ಇದೆ, ಒಳಗಡೆ ಒಂದು ಜಿಪ್ ಇದೆ, ಮತ್ತು ಸೆಂಟ್ರಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ. ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ನೋಡಿ, ಒಂಥರ ಗ್ಲಿಟರ್ ಟೈಪ್ ಇದೆ, ಚೆನ್ನಾಗಿದೆ. ಈ ನೈಟ್ ಏನಾದ್ರು ಫಂಕ್ಷನ್ಸ್ ದೊಡ್ಡದು ಬೇಕು ಅಂತ ಮಂಡಲ್ ಹಾರ್ಟ್ ಸ್ವಲ್ಪ ದೊಡ್ಡದಿರಲಿ ಅಂತ ಇದನ್ನು ತೊಗೊಂಡು ಬಂದೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಮನೆ ಮುಂದೆ ಮಧ್ಯಕ್ಕೆ ಒಂದು ರಂಗೋಲಿ ಹಾಕಿ ರೌಂಡ್ಗೂ ಹೂವಲ್ಲಿ ಡೆಕೋರೇಷನ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಹಾಗೆ ತುಳಸಿ ಗಿಡದ ಮುಂದೆನೂ ಒಂದೇ ಒಂದು ಹಾಕಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ನೋಡಿ ಜಾಡಿ ಪಿಂಗಾಣಿದು. ಉಪ್ಪನ್ನ ಇದರಲ್ಲಿ ಹಾಕಿಡ್ಬೇಕಂತೆ, ಇಲ್ಲ ಅಂದರೆ ಗಾಜಿಂದ್ರಲ್ಲಿ ಹಾಕ್ಬೇಕಂತೆ. ನಾನು ಗಾಜಿಂದು ಇರಲಿಲ್ಲ ಇಷ್ಟು ದಿನ, ನಾನು ಪ್ಲಾಸ್ಟಿಕ್ಕಲ್ಲೇ ಇಟ್ಟಿದ್ದು. ಹಾಗಾಗಿ ಇದೊಂದು ಚೇಂಜ್ ಮಾಡೋಣ ಅಂದ್ಕೊಂಡು ಇದೊಂದು ತೊಗೊಂಡೆ. ಇದು 1 kg ಅಷ್ಟು ಉಪ್ಪು ಹಿಡಿಯುತ್ತೆ. ಚೆನ್ನಾಗಿದೆ ಕ್ವಾಲಿಟಿನೂ. ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇದೆ ಪಿಂಗಾಣಿ ಐಟಮ್ಸು. ಬಟ್ ನೀಟಾಗಿ ಕೇರ್ಫುಲ್ಲಾಗಿ ತರಬೇಕು. ನಾವು ಜಾತ್ರೆಯಲ್ಲಿ ಬರೋದೆಲ್ಲ ಶಾಪಿಂಗ್ ಮಾಡ್ಕೊಂಡು ಎಲ್ಲ ತುಂಬಿಕೊಂಡು ಎಲ್ಲರೂ ಟಚ್ ಆದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಬಟ್ ಪೇಪರ್ ಹಾಕಿ ಕೊಡ್ತಾರಲ್ವ, ಹಾಗಾಗಿ ಸ್ವಲ್ಪ ಸೇಫ್ಟಿಯಾಗಿ ತೊಗೊಂಡು ಬಂದು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಗಟ್ಟಿಯಾಗಿದೆ. ನಾನು ಬೇರೆ ಕಡೆ ನೋಡೋದಕ್ಕೂ ಇವಾಗ ನಾವು ತೊಗೊಂಡು ಬಂದಿರೋದಕ್ಕೂ ಸ್ವಲ್ಪ ಕ್ವಾಲಿಟಿ ಚೇಂಜ್ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಇದಕ್ಕೆ ಮುಚ್ಚಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದು ತೊಗೊಂಡ್ವಿ. ಇದ್ರ ಜೊತೆಗೆ ಇನ್ನೊಂದು ತುಪ್ಪ ಹಾಕಲಿಕ್ಕೆ ಅಂತ ಒಂದು ಚಿಕ್ಕ ಸೈಜ್ ತೊಗೊಂಡೆ. ಅದು ಸ್ಟೀಲಲ್ಲಿ ಇರ್ತಾಯಿತ್ತು. ಅದು ಬೇಡ ಅಂದ್ಕೊಂಡು ಇದೊಂದು ತೊಗೊಂಡೆ. ಇದಿಷ್ಟು ನಾನು ನನಗೆ ಅಂತ ತೊಗೊಂಡಿದ್ದು. ಮಿಸ್ಟಿಗೆ ಒಂದೆರಡು ಸ್ಕರ್ಟ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಅವಳು ಆಗಲೇ ಯೂಸೇ ಮಾಡಿಬಿಟ್ಟಿದ್ದಾಳೆ, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿಲ್ಲ. ಯಾವಾಗಾದ್ರು ಹಾಕ್ಕೊಂಡಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಕಡಲೆಕಾಯಿ ಪರಿಷೆಯಲ್ಲಿ ತೊಗೊಂಡು ಬಂದಿದ್ದು ಅಂತ. ತುಂಬಾ ಇದೆ. ಈ ಕರ್ಟನ್ಸ್ ಎಲ್ಲ ಡೋರ್ಗೆ ಹಾಕ್ತಾರಲ್ಲ, ಅದು ತೋರಣಗಳೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮಲ್ಲಿ ಇತ್ತಲ್ಲ, ಹಂಗಾಗಿ ತಂದಿಲ್ಲ. ಕಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ. ಆಮೇಲೆ ಇನ್ನೊಂದು ಏನಂದರೆ, ನೀವು ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇದ್ದೀರಾ ಅಂದರೆ ಪ್ಲೀಸ್ ನೀವು ಕೈಯಲ್ಲಿ ಕ್ಯಾರಿ ಬ್ಯಾಗ್ನ ಕ್ಯಾರಿ ಮಾಡಿ. ಅಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಿಬಿಟ್ಟಿದ್ದಾರೆ. ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ಪೇಪರ್ ಬ್ಯಾಗ್ ಇರುತ್ತೆ. ಪೇಪರ್ ಬ್ಯಾಗಲ್ಲಿ ಜಾಸ್ತಿ ಹೊತ್ತು ನಾವು ಹಿಡ್ಕೊಂಡು ಬರೋಕ್ಕಾಗಲ್ಲ. ಎಲ್ಲ ಕಡೆ, ಅಲ್ಲಿ ಅಂತಲ್ಲ ಎಲ್ಲ ಕಡೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರೋದ್ರಿಂದ ನೀವೊಂದು ಕ್ಯಾರಿ ಬ್ಯಾಗ್ನ ತೊಗೊಂಡೋದ್ರೆ ನಿಮಗೇನೆ ಸೇಫ್ಟಿ, ಆರಾಮಾಗಿ ತರ್ಬೋದು. ಪೇಪರ್ ಬ್ಯಾಗಲ್ಲಿ, ಪೇಪರ್ ಕವರಲ್ಲಿ ಸುತ್ತಕೊಟ್ರೆ ಅದು ಇರೋದೇ ಇಲ್ಲ. ಆ ಜನದೊಳಗಡೆ ನಾವು ಹಿಡ್ಕೊಂಡು ಬರೋಕ್ಕೂ ಆಗಲ್ಲ. ಹಾಗಾಗಿ ಇದೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ನೆನಪಿಟ್ಕೊಂಡು ಕಡಲೆಕಾಯಿ ಪರಿಷೆಗೆ ಹೋಗ್ಬೇಕಾದ್ರೆ ಬ್ಯಾಗ್ ತೊಗೊಂಡೋಗಿ ಆ ಕಡೆಯಿಂದ ಜಾತ್ರೆಯಲ್ಲಿ ಫುಲ್ ಎಲ್ಲ ತುಂಬ್ಕೊಂಡು ನೀಟಾಗಿ ಆರಾಮಾಗಿ ಬರ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕಡಲೆಕಾಯಿ ಪರಿಷೆಗೆ ಹೋಗಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಮಕ್ಕಳಿಗೆ ಸ್ಕೂಲ್ಗೆ ಹೋಗಿ ಬೇಜಾರಾಗುತ್ತೆ ಮಕ್ಕಳಿಗೆ. ಹಾಗಾಗಿ ಈ ಜಾತ್ರೆಗೂ ಕರ್ಕೊಂಡೋಗಿ ಮಕ್ಕಳನ್ನ, ಫ್ಯಾಮಿಲಿ ಫ್ರೆಂಡ್ಸ್ನ, ನಿಮ್ಮ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ಬೋದು ಈ ಕಡಲೆಕಾಯಿ ಪರಿಷೆನ. ಡೋಂಟ್ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.